ಭಾಳಷ್ಟು ಜನರು ಮನೆಯಲ್ಲಿ ಈ ಒಂದು ರೆಸಿಪಿ ಮಾಡ್ತಾರೆ. ಸಾರು ಸಾಂಬಾರು ಬರೋದಕ್ಕಿಂತ ಮುಂಚೆ ಈ ಒಂದು ರೆಸಿಪಿ ಬಂದೇ ಬರುತ್ತೆ. ತಂಬುಳಿ ರೆಸಿಪಿ ಆರೋಗ್ಯಕ್ಕೆ ತುಂಬ ಉತ್ತಮ. ಇದು ನೀವು ನೋಡ್ತಿರ್ಬೋದು, ಮೆಂತೆ ಹಾಕಿರೋದ್ರಿಂದ ತುಂಬ ದಪ್ಪ ಬಂದಿದೆ. ಇನ್ನು ಶುಂಠಿ ತಂಬುಳಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಬರೀ ಸಾಂಬಾರು, ರಸಮು, ಪಲ್ಯ ಇಷ್ಟೇ ಅಲ್ಲ. ತಂಬುಳಿಗಳನ್ನು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಹಲವಾರು ಬೆನಿಫಿಟ್ಸ್ ಇದೆ. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್ ಇವತ್ತು ಯಾವ ಒಂದು ರೆಸಿಪಿ? ಇವತ್ತು ಭಾಳಷ್ಟು ಜನರು ಮನೆಯಲ್ಲಿ ಈ ಒಂದು ರೆಸಿಪಿ ಮಾಡ್ತಾರೆ. ಇದು ಪ್ರಾದೇಶಿಕ ಅಡಿಗೆ ಅಂತಲೇ ಹೇಳ್ಬೋದು. ಓಕೆ. ಮಲೆನಾಡು ಮತ್ತು ದಕ್ಷಿಣ ಕನ್ನಡ ವಿಭಾಗ ಆ ಒಂದು ಭಾಗಗಳಲ್ಲಿ ಈ ಒಂದು ಅಡುಗೆ ಮಾಡ್ತಾರೆ. ಅನ್ನ ಬರುತ್ತೆ, ಟೋಬೆ ಬರುತ್ತೆ. ಸಾರು ಸಾಂಬಾರು ಬರೋದಕ್ಕಿಂತ ಮುಂಚೆ ಈ ಒಂದು ರೆಸಿಪಿ ಬಂದೇ ಬರುತ್ತೆ. ಓಕೆ. ಹೊಟ್ಟೆ ತುಂಬ ಅಸಿಡಿಟಿ ಆಗ್ತಾ ಇದ್ದರೆ ಅಥವಾ ದೇಹಕ್ಕೆ ತುಂಬ ತಂಪು ಬೇಕು ಅನ್ನೋದಾದರೆ ಈ ಒಂದು ರೆಸಿಪಿ ತುಂಬ ಅತ್ಯಗತ್ಯ. ಸೊ ಆ ರೆಸಿಪಿ ಯಾವುದು ಅಂತ ನಿಮ್ಗೆ ಹೇಳ್ತೀನಿ. ಇದು ಮೆಂತೆ ಮತ್ತು ಶುಂಠಿ ತಂಬುಳಿಯ ರೆಸಿಪಿ. ತಂಬುಳಿ ರೆಸಿಪಿ ಆರೋಗ್ಯಕ್ಕೆ ತುಂಬ ಉತ್ತಮ. ಹಾಗಾಗಿ ಈ ರೆಸಿಪಿನ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋದು ಕೂಡ ತುಂಬ ಸುಲಭ. ಈ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳೋದಾದರೆ, ಇವತ್ತು ಮೆಂತೆ ಮತ್ತು ಶುಂಠಿ ಎರಡು ತಂಬುಳಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ಒಂದೇ ಎಪಿಸೋಡಲ್ಲಿ ಎರಡು ರೆಸಿಪಿ ಬರುತ್ತೆ. ಮೊದಲು ಮೆಂತೆ ತಂಬುಳಿ ಮಾಡೋಣ, ಆಮೇಲೆ ನಂತರದಲ್ಲಿ ಶುಂಠಿ ತಂಬುಳಿ ಮಾಡೋಣ. ಮೆಂತೆ ತಂಬುಳಿ ಮಾಡೋದಕ್ಕೆ 2 ರಿಂದ 3 ಸ್ಪೂನು ಮೆಂತೆ ಕಾಳು, ಒಂದು 4 ರಿಂದ 5 ಗಂಟೆಗಳ ಕಾಲ ಮೆಂತೆನ ನೀರಲ್ಲಿ ನೆನೆಸಿಟ್ಕೊಂಡಿರೋದು, ಜೊತೆಗೆ 2 ರಿಂದ 3 ಒಂದು 4 ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ ಮತ್ತು ತೆಂಗಿನ ಕಾಯಿ ತುರಿದು ಅದನ್ನು ರುಬ್ಬಿ ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿರೋದು. ಇದು ಮೊಸರು ಅಥವಾ ಮಜ್ಜಿಗೆ ಕೂಡ ಬಳಸ್ಬೋದು. ಇನ್ನು ಶುಂಠಿ ತಂಬುಳಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು: ಶುಂಠಿ, ಒಂದು ಇಷ್ಟು ದೊಡ್ಡ ಪೀಸ್ ಶುಂಠಿಯನ್ನು ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಮತ್ತು ಹಸಿ ಮೆಣಸಿನಕಾಯಿ. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು. ಈಗ ಮೊದಲನೇದಾಗಿ ಮೆಂತೆ ತಂಬುಳಿ. ಮಿಕ್ಸಿ ಜಾರಿಗೆ 4 ಒಣಮೆಣಸಿನಕಾಯಿ ಮತ್ತು ನೆನೆಸಿಟ್ಕೊಂಡಿರುವ ಮೆಂತೆ ಮತ್ತು ತೆಂಗಿನಕಾಯಿ ತುರಿ, ಕಲ್ಲುಪ್ಪನ್ನೇ ಬಳಸಿ ರುಚಿ ಇನ್ನಷ್ಟು ಹೆಚ್ಚಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಓಕೆ. ಮತ್ತು 1 ಬೌಲು ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ವಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನು ಅರ್ಧದಷ್ಟು ಸೇರಿಸ್ಕೊಂಡು ಇದನ್ನು ಮೊದಲನೇದಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ಓಕೆ. ಮೊಸರು ಅಥವಾ ಮಜ್ಜಿಗೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನಾವು ಮೊಸರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ಇದು ನೀವು ನೋಡ್ತಿರ್ಬೋದು, ಮೆಂತೆ ಹಾಕಿರೋದ್ರಿಂದ ತುಂಬ ದಪ್ಪ ಬಂದಿದೆ. ಇದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ಸೇರಿಸಿ ಮತ್ತೆ ಇನ್ನೂ ಒಂದು ಸತಿ ರುಬ್ಕೊಂಡ್ರೆ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು, ಮೆಂತೆ ತಂಬುಳಿ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದರೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ಭಾರಿ ಚೆನ್ನಾಗಿರುತ್ತೆ. ಅನ್ನದ ಮೇಲೆ ಸ್ವಲ್ಪ ನಿಲ್ಲಬೇಕು ತಂಬುಳಿ ಅಂದರೆ. ಅದರಲ್ಲಿ ಈ ಕಾಕಿ ಸೊಪ್ಪಿನ ತಂಬುಳಿ ಮತ್ತು ಮೆಂತೆ ತಂಬುಳಿ ಅನ್ನದ ಮೇಲೆ ಸ್ವಲ್ಪ ನಿಲ್ಲುತ್ತೆ, ಯಾಕೆಂದರೆ ಸ್ವಲ್ಪ ದಪ್ಪ ಬರುತ್ತೆ. ಬೇರೆ ತಂಬುಳಿಗಳು ಇದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ದಪ್ಪ ಬರೋಲ್ಲ. ನೀವು ನೋಡ್ತಿರ್ಬೋದು, ಮಿನಿಮಮ್ ಇಷ್ಟು ಥಿಕ್ನೆಸ್ ಇದೆ. ಈಗ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ. ಈಗ ಮೆಂತೆ ತಂಬುಳಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಈಗ ನೆಕ್ಸ್ಟು ಶುಂಠಿ ತಂಬುಳಿನ ಮಾಡ್ಕೊಳ್ಳೋಣ.
ಮಿಕ್ಸಿ ಜಾರ್ಗೆ ಮೊದಲನೇದಾಗಿ ಶುಂಠಿ 2 ರಿಂದ 3 ಪೀಸ್ ಹಸಿಮೆಣಸು ಮತ್ತು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಮತ್ತು ತೆಂಗಿನಕಾಯಿಯ ಹಾಲು ಈಗ ಒಂದು ರೌಂಡು ಅದನ್ನು ರುಬ್ಕೊಂಡಿದ್ದೀವಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನು ಉಳಿದಿರುವ ತೆಂಗಿನಕಾಯಿ ಹಾಲು ಮತ್ತು ಮೊಸರು ಈಗ ಇದಿಷ್ಟನ್ನು ಹಾಕ್ಕೊಂಡಿದ್ದೀವಲ್ಲ, ನೈಸಾಗಿ ರುಬ್ಕೊಂಡ್ರೆ ಶುಂಠಿ ತಂಬುಳಿ ರೆಡಿ. ಈಗ ಶುಂಠಿ ತಂಬುಳಿ ಕೂಡ ರೆಡಿ ಇದೆ. ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಅದು ಇದು ಸ್ವಲ್ಪ ತೆಳುವಾಗುತ್ತೆ. ಹೌದು, ಮೆಂತೆ ಇರೋದ್ರಿಂದ ಒಂದು ಮೆಂತೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ತಂಬುಳಿ ದಪ್ಪ ಬರುತ್ತೆ, ಗಟ್ಟಿ ಬರುತ್ತೆ. ಇದು ಸ್ವಲ್ಪ ನೀರಿರುತ್ತೆ. ಈಗ ಇದಕ್ಕೆ ಒಗ್ಗರಣೆನ ಕೊಡೋಣ. ಓಕೆ. ಈಗ ನಾವು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆನ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಮೆಂತೆ ತಂಬುಳಿ ಇಷ್ಟು ದಪ್ಪ ಬಂದರೆ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. ಮೆಂತೆ ಒಂದು 2 ರಿಂದ 3 ಸ್ಪೂನಲ್ಲಿ ಇಷ್ಟು ದಪ್ಪ ತರಿಸ್ಬೋದು ನೋಡಿ. ಶುಂಠಿ ತಂಬುಳಿ ಇಷ್ಟೇ ನೀರು ಬರುತ್ತೆ. ಇದು ತೆಳುವಾಗಿರುತ್ತೆ, ತೆಳು ಇರುತ್ತೆ. 2 ಸರ್ವ್ ಮಾಡ್ಕೋಬೋದು. ಓಕೆ. ಸೊ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ಬಹಳ ಸುಲಭವಾದಂತಹ, ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ಇದು ಶುಂಠಿ ತಂಬುಳಿ ಮತ್ತು ಇದು ಮೆಂತೆ ತಂಬುಳಿ, 2 ತಂಬುಳಿಗಳನ್ನು ತೋರಿಸಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ ಅಡುಗೆಯಲ್ಲಿ ಇದನ್ನು ಸೇರಿಸ್ಕೊಳ್ಳಿ. ಬರೀ ಸಾಂಬಾರು, ರಸಮು, ಪಲ್ಯ ಇಷ್ಟೇ ಅಲ್ಲ, ತಂಬುಳಿಗಳನ್ನು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಹಲವಾರು ಬೆನಿಫಿಟ್ಸ್ ಇದೆ. ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿಯಲ್ಲಿ ನಿಮ್ಮಗಳ ಕಮೆಂಟ್ಸನ್ನು ಓದೋಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ತೋರಿಸ್ಕೊಟ್ಟಿದ್ದಕ್ಕೆ.